ಐಪಿಎಲ್ ಇತಿಹಾಸದಲ್ಲೇ ಯಾವ ನಾಯಕನಿಂದಲೂ ಸಾಧ್ಯವಾಗದಂತಹ ದಾಖಲೆಯನ್ನು ಈ ಬಾರಿ ಶ್ರೇಯಸ್ ಅಯ್ಯರ್ ಅವರು ಅಥವಾ ಹಾರ್ದಿಕ್ ಪಾಂಡ್ಯ ಅವರು ನಿರ್ಮಿಸ್ತಾರಾ? ನಮಸ್ಕಾರಗಳು ಸ್ನೇಹಿತರೆ, ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಬೆಲ್ ಗಂಟೆಯನ್ನು ಹೊಡ್ರಿ ಅಂತ ಹೇಳ್ಕೊಂಡು ಇದೀಗ ನ್ಯೂಸ್ಗೆ ಹೋಗೋಣ ಸ್ನೇಹಿತರೆ. ನಮಗೆ ಗೊತ್ತಿರಬಹುದು, ಮುಂಬೈ ಇಂಡಿಯನ್ಸ್ ನಾಯಕ ಹಾರ್ದಿಕ್ ಪಾಂಡ್ಯ ಅವರು, ಅದಲ್ಲದೆ ಪಂಜಾಬ್ ಕಿಂಗ್ಸ್ ನಾಯಕ ನಮ್ಮ ಶ್ರೇಯಸ್ ಅಯ್ಯರ್ ಅವರು ಸ್ನೇಹಿತರೆ. ಈಗ ಇವರು ಒಂದು ಅಪರೂಪದ ದಾಖಲೆಯನ್ನು ನಿರ್ಮಿಸಲು ಸಿದ್ಧರಾಗಿದ್ದಾರೆ ಅಂತಲೇ ಹೇಳ್ಬೋದು. ಅದು ಯಾವ ಅಪರೂಪದ ದಾಖಲೆ ಅಂತ ನೋಡುವುದಾದ್ರೆ ಸ್ನೇಹಿತರೆ, ಆ ದಾಖಲೆ ವಿಶೇಷತೆ ಏನಪ್ಪ ಅಂದ್ರೆ 18 ವರ್ಷಗಳಾಯ್ತು IPL ಸ್ಟಾರ್ಟ್ ಆಗಿ. ಈ 18 ವರ್ಷಗಳಲ್ಲಿ ಯಾವ ನಾಯಕನಿಂದಲೂ ಸಾಧ್ಯವಾಗದಂಥ ದಾಖಲೆ ಐತಿ ಸ್ನೇಹಿತರೆ. ಅದು ಎಂಥ ಸಾಧನೆ ಇರ್ಬೋದು ಅಂತ ಹೇಳ್ಕೊಂಡು ನಾವೀಗ ನೋಡೋದಾದ್ರೆ, ನಮಗೆ ಗೊತ್ತಿರ್ಬೋದು, IPL ಇತಿಹಾಸದಲ್ಲಿ ಯಶಸ್ವಿ ನಾಯಕರ ಪಟ್ಟಿಯಲ್ಲಿ ಕೆಲವೊಬ್ಬರು ಬರ್ತಾರೆ ಸ್ನೇಹಿತರೆ. ಅದರಲ್ಲಿ ರೋಹಿತ್ ಶರ್ಮಾ ಅವರಾಗಿರ್ಬೋದು, ನಮ್ಮ MSD ಅವರಾಗಿರ್ಬೋದು, ಗೌತಮ್ ಗಂಭೀರ್ ಅವರು. ಇವರು ಅತ್ಯಂತ ಪ್ರಭಾವಿಕ ನಾಯಕರಲ್ಲಿ ಇವರು ಮೊಟ್ಟ ಮೊದಲನೇದಾಗಿ ಬರ್ತಾರೆ. ಇವರಿಂದಲೂ ಸಾಧ್ಯವಾದಂಥ ದಾಖಲೆಗಳನ್ನು ನಮ್ಮ ಹಾರ್ದಿಕ್ ಪಾಂಡ್ಯ ಅವರು ಅಥವಾ ನಮ್ಮ ಶ್ರೇಯಸ್ ಅಯ್ಯರ್ ಅವರು ನಿರ್ಮಿಸಲು ಹೊಂಟಾರ ಸ್ನೇಹಿತರೆ. ಯಾವ ದಾಖಲೆ ಅಂತ ನೋಡೋದಾದ್ರೆ, ಮೊಟ್ಟ ಮೊದಲನೇದಾಗಿ ಗೊತ್ತಿರ್ಬೋದು, MSD ಅವರು 5 ಟ್ರೋಫಿಗಳನ್ನು ಎತ್ತಿದ್ದಾರೆ. ನಮ್ಮ ರೋಹಿತ್ ಶರ್ಮಾ ಅವರು 5 ಟ್ರೋಫಿಗಳನ್ನು, ನಮ್ಮ ಗೌತಮ್ ಗಂಭೀರ್ ಅವರು ಕೂಡ 2 ಟ್ರೋಫಿಗಳನ್ನು ಎತ್ತಿದ್ದಾರೆ. ಅವರಿಂದಲೂ ನಿರ್ಮಿಸಲು ಆಗದೇ ಇರುವಂತಹ ದಾಖಲೆಗಳನ್ನು ಯಾವುದಂತ ನೋಡೋದಾದ್ರೆ, ಈಗ ನಮಗೆ ಗೊತ್ತಿರ್ಬೋದು ಸ್ನೇಹಿತರೆ, ಹಾರ್ದಿಕ್ ಪಾಂಡ್ಯ ಅವರು 2022ರಲ್ಲಿ ಗುಜರಾತ್ ಟೈಟನ್ಸ್ಗೆ ಹೋಗಿಕೊಂಡು ಟ್ರೋಫಿಯನ್ನು ಎತ್ತಿದ್ರು ಸ್ನೇಹಿತರೆ. 2022ರಲ್ಲಿ ಅಲ್ಲಿ ನಾಯಕರಾಗಿ ಟ್ರೋಫಿಯನ್ನು ಎತ್ತಿದ್ರು. ಅದಲ್ಲದೆ 2023ರಲ್ಲಿ ಫೈನಲ್ನಲ್ಲಿ ಹೋಗಿ CSK ಜೊತೆ ಇದು ಆಗಿ ಸೋತರು ಸ್ನೇಹಿತರೆ. ಅದು ಆದ ನಂತರ 2024ರಲ್ಲಿ ಇವರು ಟ್ರೇಡಿಂಗ್ ಮೂಲಕ MI ತಂಡಕ್ಕೆ ಮತ್ತೆ ಬಂದು ಅಲ್ಲೇ ಮತ್ತೆ ನಾಯಕರಾದರು. ಅದು ಆದ ನಂತರ 2024ರಲ್ಲಿ ಇವರು ಕೊನೆ ಸ್ಥಾನಕ್ಕೆ ಉಳಿದುಕೊಂಡು ಟೂರ್ನಿಂದ ಹೊರಗುಳಿದ್ರು. ಆದರೂ ಈಗ ಹೊಸ ದಾಖಲೆ ನಿರ್ಮಿಸಲು ಸಿದ್ಧವಾಗಿದ್ದಾರೆ. ಅಂದ್ರೆ ಇತ್ತ ನಮ್ಮ ಶ್ರೇಯಸ್ ಅಯ್ಯರ್ ಅವರು ನೋಡೋದಾದ್ರೆ ಸ್ನೇಹಿತರೆ, ಇವರು 2020ರಲ್ಲಿ DCಯನ್ನು ಫೈನಲ್ಗೆ ಕೊಂಡೊಯ್ದಿದ್ದರು. ಅಲ್ಲಿ MI ಜೊತೆಗೆ ಸೋತರು ಸ್ನೇಹಿತರೆ. ಅದು ಆದ ನಂತರ 2024ರಲ್ಲಿ KKRನ 3ನೇ ಬಾರಿಗೆ ಚಾಂಪಿಯನ್ ಮಾಡಿ ಹೊರಹೊಮ್ಮಿಸಿದರು. ಅದು ಆದ ನಂತರ ಇವ್ರನ್ನ ರಿಲೀಸ್ ಮಾಡಿದರು. ಇದು ಆದ ನಂತರ ಅವರಿಗೆ ಪಂಜಾಬ್ ಕಿಂಗ್ಸ್ 26.75 ಕೋಟಿಯನ್ನು ಕೊಟ್ಟು ಪಂಜಾಬ್ ಕಿಂಗ್ಸ್ ಅವರನ್ನು ಖರೀದಿ ಮಾಡಿತ್ತು ಸ್ನೇಹಿತರೆ. ಖರೀದಿ ಮಾಡಿ ಅವರಿಗೆ ನಾಯಕನ ಪಟ್ಟವನ್ನು ಕೊಡ್ತು. ಇದು ಆದ ನಂತರ ಇವರು ಇಬ್ಬರೂ ನಾಯಕರು ಈಗ ಹೊಸ ದಾಖಲೆ ನಿರ್ಮಿಸಲು ಸಿದ್ಧವಾಗಿದ್ದಾರೆ. ಯಾವ ದಾಖಲೆ ಅಂತ ನೋಡೋದಾದ್ರೆ, ಒಂದು ವೇಳೆ 2025ರಲ್ಲಿ ಅಥವಾ ನಾಯಕರಾಗಿ ಇರುವುದು ಇಂಥ ಮುಂಚೆನೇ, ಈಗ ಯಾರು ಈ ಫ್ರಾಂಚೈಸಿಗಳಲ್ಲಿ ನಾಯಕರದಾರಲ್ಲ, ಇವರು ಹಾರ್ದಿಕ್ ಪಾಂಡ್ಯ ಅವರಾಗಿರ್ಬೋದು ಅಥವಾ ಶ್ರೇಯಸ್ ಅಯ್ಯರ್ ಅವರು, ಈ ಋತುವಿನಲ್ಲಿ ಅಥವಾ ಮುಂದೆ ಆದ್ರೂ ಕೂಡ ಯಾರಾದರೂ ಟ್ರೋಫಿಯನ್ನು ಗೆದ್ದರೆ, ನಾಯಕನಾಗಿ ಟ್ರೋಫಿಯನ್ನು ಗೆದ್ದರೆ ಇತಿಹಾಸವನ್ನೇ ನಿರ್ಮಿಸ್ತಾರೆ ಸ್ನೇಹಿತರೆ. ಯಾವ ಥರ ಅಂತ ಹೇಳೋ ನೋಡೋದಾದ್ರೆ, 2 ವಿಭಿನ್ನ ಫ್ರಾಂಚೈಸಿಗಳಿಗೆ IPLನಲ್ಲಿ ಆಡಿ ಗೆದ್ದ ಮೊದಲ ನಾಯಕರಾಗಿ ಹೊರಹೊಮ್ತಾರೆ ಇವರು. ಅಂದರೆ 2 ಸಲ ಅಲ್ಲಿ ನಾಯಕರಾಗಿ ಗೆದ್ದಿದ್ದಾರೆ, ಇಲ್ಲಿ ನಾಯಕನಾಗಿ ಗೆಲ್ಲುವಂಥದ್ದು ಮೊಟ್ಟ ಮೊದಲನೇದಾಗಿ ಇವ್ರು ಆಗ್ತಾರೆ. ಒಂದು ವೇಳೆ ಇವ್ರು ಏನಾದರೂ ಗೆದ್ರೆ, ಈ ಹಿಂದೆ ಯಾರ್ದು ಕೂಡ ಆಗಿಲ್ಲ. MSD ಅವರಿಗೆ ಆಗಿಲ್ಲ, ರೋಹಿತ್ ಶರ್ಮಾ ಅವರಿಗೆ ಆಗಿಲ್ಲ. ಒಂದು ವೇಳೆ ಇವ್ರು ಯಾರಾದರೂ ಗೆದ್ದರೆ ಇವರಿಬ್ಬರೊಳಗೊಬ್ಬರು ಈ ದಾಖಲೆಯನ್ನು ಇವ್ರ ಹೆಸರಿಗೆ ಬರ್ಕೋತಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಈ ದಾಖಲೆಗೆ ನಿಮ್ಮ ಅನಿಸಿಕೆ ಏನು ಅಂತ ಹೇಳಿ ಕಮೆಂಟ್ ಮಾಡಿ.